ಕಾಲೇಜಿನಲ್ಲಿ ಯಶಸ್ವಿಯಾಗಿ ನಡೆದ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. ಗಂಗಾವತಿ ನಗರದ ಶ್ರೀ ಕೊಲ್ಲಿ ನಾಗೇಶ್ವರರಾವ್ ಗಂಗಯ್ಯ ಸಹಕಾರಿ ಪ್ರಥಮ ದರ್ಜೆ ಕಾಲೇಜು ಯುವ ರೆಡ್ ಕ್ರಾಸ್ ಘಟಕ ಹಾಗೂ ಆಂತರಿಕ ಗುಣಮಟ್ಟ ಭರವಸೆ ಕೋಶ ಇವುಗಳ ಸಹಯೋಗದಲ್ಲಿ ಬುಧವಾರ ಹದಿಹರೆಯದವರ ಆರೋಗ್ಯ ಸಮಸ್ಯೆ ಮತ್ತು ಪರಿಹಾರ ಕುರಿತು ಆರೋಗ್ಯ ಜಾಗೃತಿ ವಿಶೇಷ ಉಪನ್ಯಾಸ ವೈದ್ಯರೊಂದಿಗೆ ಮುಖಾಮುಖಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾಲೇಜಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ಆರಂಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ವೀರೇಶ್ ಬಲಕುಂದಿ ಅವರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹದಿಹರೆಯದ ದಿನಗಳಲ್ಲಿ ಆರೋಗ್ಯ ಬಹಳ ಮುಖ್ಯ. ಆದ್ದರಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯ ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ದೇಶದ ಭವಿಷ್ಯ ತರುಣ ತರುಣಿಯರ ಮೇಲೆ ನಿಂತಿದೆ. ಸುಭದ್ರ ಸಮಾಜ ರಾಷ್ಟ್ರ ನಿರ್ಮಾಣಕ್ಕಾಗಿ ಯುವಕ ಯುವತಿಯರು ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿದ್ದ ಬೆಂಗಳೂರು ಸೆಂಟ್ ಜಾನ್ಸ್ ಆಸ್ಪತ್ರೆ ತಜ್ಞ ವೈದ್ಯರಾದ ಡಾಕ್ಟರ್ ಸುರೇಶ್ ಬಿರಾದಾರ್ ಹಾಗೂ ಹಾಸನದ ಮಹಿಳಾ ವೈದ್ಯರಾದ ಡಾಕ್ಟರ್ ಶಿಫಾಲಿ ಅವರು ವಿಶೇಷ ಉಪನ್ಯಾಸ ನೀಡಿ ಆರೋಗ್ಯ, ಶುಚಿತ್ವ, ಮಹತ್ವ ವಹಿಸಬೇಕಾದ ಕಾಳಜಿ, ಯೋಗ, ನಡಿಗೆ, ಒಳ್ಳೆಯ ಆಹಾರ ಕ್ರಮ ಸೇವಿಸುವ ಆಹಾರದಲ್ಲಿರಬೇಕಾದ ಪೌಷ್ಟಿಕತೆ, ದೇಹದ ಆರೋಗ್ಯ ಕಾಪಾಡಿಕೊಳ್ಳುವುದು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ನೂರಾರು ವಿದ್ಯಾರ್ಥಿಗಳು ವೈದ್ಯರೊಂದಿಗೆ ಈ ವೇಳೆ ವಿಶೇಷ ಉಪನ್ಯಾಸ ನೀಡಿದ ಡಾಕ್ಟರ್ ಸುರೇಶ್ ಬಿರಾದಾರ್, ಡಾಕ್ಟರ್ ಶಿಫಾಲಿ ಇವರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಆಂತರಿಕ ಗುಣಮಟ್ಟ ಕೋಶದ ಸಂಯೋಜಕರಾದ ಮಂಜುನಾಥ್, ಕೆಎಚ್ ಸಖಿ, ಮಹಿಳಾ ಘಟಕದ ಸಂಯೋಜಕರಾದ ಮೆಹತಾಬ್ ಅಂಜುಮ್, ಅತಿಥಿ ಉಪನ್ಯಾಸಕರಾದ ಸಂಘದ ಅಧ್ಯಕ್ಷರಾದ ಪವನ್ ಗುಂಡೂರು ಉಪಸ್ಥಿತರಿದ್ದರು. ಈ ವೇಳೆ ಯುವ ರೆಡ್ ಕ್ರಾಸ್ ಘಟಕದ ಸಂಯೋಜಕರಾದ ಅಕ್ಕಿ ಮಾರುತಿಯವರು ಸಂಸ್ಕೃತ ಶ್ಲೋಕದ ಮೂಲಕ ಪ್ರಾರ್ಥಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಪನ್ಯಾಸಕರಾದ ಡಾಕ್ಟರ್ ಬಸವರಾಜ್ ಎಸ್ ಗಡಾದ್ ಕಾರ್ಯಕ್ರಮ ನಿರೂಪಿಸಿದರು. ಭೀಮಪ್ಪ ಸ್ವಾಗತಿಸಿದರು. ಡಾಕ್ಟರ್ ಮೆಹತಾಬ್ ಅಂಜುಮ್ ಅವರು ವಂದಿಸಿದರು. ಈ ವೇಳೆ ವಿವಿಧ ವಿಭಾಗದ ಬೋಧಕ ಸಿಬ್ಬಂದಿ, ನೂರಾರು ವಿದ್ಯಾರ್ಥಿನಿಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಫೋನ್ ಜಾಸ್ತಿ ಹೊತ್ತು ಯೂಸ್ ಮಾಡ್ತೀವಿ, ಆಟ ಆಡಲ್ಲ, ಬರೀ ಫೋನು, ಮಾತು ಬರೀ ಇದೆ, ಯೋಗ ಮಾಡಲ್ಲ, ಏನೂ ಮಾಡಲ್ಲ. ಸೊ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಆ ಟೈಮಲ್ಲಿ ಫುಲ್ ದಪ್ಪದವರಿಗಷ್ಟೇ ಅಲ್ಲ, ತೆಳ್ಳಗಿರೋರಿಗೂ ಬರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ PCOD. ಒಂದು ತೆಳ್ಳಗಿರೋರಲ್ಲಿ ಕಾಣಿಸ್ಕೊಳ್ಳುತ್ತೆ, ಇನ್ನೊಂದು ದಪ್ಪ ಇರೋರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಯಾಕಾಗುತ್ತೆ ಅಂದರೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ನಮ್ಮ ಬಾಡಿಯಲ್ಲಿ ಇಂಬ್ಯಾಲೆನ್ಸ್, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಅದು ಕಾಣಿಸ್ಕೊಳ್ಳುತ್ತೆ. ಅವಾಗ ಏನೂ ಮಾಡೋದು, ಟೆನ್ಷನ್ ಪಡ್ಕೋಬಾರ್ದು. ಯೋಗ ಕಂಟಿನ್ಯೂಸ್ ಆಗಿ ದಿನಕ್ಕೆ ಅರ್ಧ ಗಂಟೆ ನಿಮ್ಮ ಟೈಮ್ ಏನಿರುತ್ತಲ್ಲ ಯೋಗಕ್ಕೆ ಕೊಡಿ. ದಿನಕ್ಕೆ ಅರ್ಧ ಗಂಟೆ ನೀವು ಯೋಗ ಮಾಡಿದರೆ ಸಾಕು, ನಿಮಗೆಲ್ಲ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿಬಿಟ್ಟು ನಿಮ್ಮ ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಹೋಗುತ್ತೆ. ಆಮೇಲೆ ನನಗೆ ನೀವು ಯಾವಾಗಾದರೂ ಫೋನ್ ಮಾಡಿ, ನಾನು ಹೇಳ್ತೀನಿ. ಬ್ಯುಸಿ ಇದ್ದಾಗ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ಹೇಳ್ತೀನಿ, ಆಮೇಲೆ ನಾನೇ ನಿಮಗೆ ವಾಪಸ್ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ, ಅಥವಾ ಮೆಸೇಜ್ ಮಾಡಿ ನಾನು ನಿಮಗೆಲ್ಲ ಹೇಳ್ತೀನಿ. ಅನೇಕ ಸಮಸ್ಯೆಗಳು ಬೇರೆ ಬೇರೆ ಮಹಿಳೆ ಆರೋಗ್ಯ ಸಮಸ್ಯೆಗಳ ಕುರಿತು ಇಬ್ಬರು ಡಾಕ್ಟರ್ಗಳು, ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಒಳ್ಳೆಯ ಮಾರ್ಗದರ್ಶಕರು, ಅವರು ನಿಮ್ಮನ್ನು ಕುರಿತು ಭಾಳಷ್ಟು ಚರ್ಚೆಗಳನ್ನು ಮಾಡ್ತಾರೆ, ನಿಮಗೆ ಸಲಹೆಗಳನ್ನು ಕೊಡ್ತಾರೆ. ಆ ಸಲಹೆಗಳನ್ನು ನೀವು ತೆಗೆದುಕೊಂಡು ಅಂತ ಹೇಳುತ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ.